Yeah, welcome back to the part 2 video of Louis Pasteur, Conqueror of the Disease. ಪಾರ್ಟ್ ಟು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಕಾರಣಾಂತರಗಳಿಂದ ಮೊದಲನೇ ವಿಡಿಯೋನ ಎರಡೇ ಪ್ಯಾರಾಗ್ರಾಫ್ಗೆ ಮುಗಿಸಿದ್ದೆ. ಸೊ ಇವಾಗ ನಾನು ಮೂರನೇ ಪ್ಯಾರಾಗ್ರಾಫನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವು ಮೊದಲನೇ ಮತ್ತು ಸೆಕೆಂಡ್ನೇ ಪ್ಯಾರಾಗ್ರಾಫನ್ನು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ ಅಂದ್ಕೊತೀನಿ. ಓಕೆ, ಲೆಟ್ಸ್ ಗೋ ಟು ದಿ ಥರ್ಡ್ ಪ್ಯಾರಾಗ್ರಾಫ್ ರೈಟ್ ನಾವು. ಓಕೆ, ಲೂಯಿಸ್ ಪಾಶ್ಚರ್ ಹ್ಯಾಡ್ ಅ ವೆರಿ ಬ್ಯುಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಲೈಫ್. ಲೂಯಿಸ್ ಪಾಶ್ಚರ್ ಅವರ ಜೀವನ ಹೆಂಗಿತ್ತಪ್ಪ ಅಂತಂದರೆ ಬಹಳಷ್ಟು ಬ್ಯುಸಿಯಾಗಿತ್ತು. ಯಾಕಪ್ಪ ಅಂತಂದರೆ ಆಲ್ವೇಸ್ ಅವ್ರು ಏನು ಮಾಡ್ತಾಯಿದ್ರಪ್ಪ ಅಂತಂದರೆ ಅವರು ನಾವು ಎರಡನೇ ಪ್ಯಾರಾಗ್ರಾಫಲ್ಲಿ ತಿಳ್ಕೊಂಡಿರೋ ಪ್ರಕಾರ ಅವರು ಮೋಸ್ಟ್ ಆಫ್ ಹಿಸ್ ಲೈಫ್ ಈಸ್ ಡಿವೋಟೆಡ್ ಫಾರ್ ದ ಸ್ಟಡಿ ಆಫ್ ದಿಸ್ ಜರ್ಮ್ಸ್ ಆ್ಯಂಡ್ ಬ್ಯಾಕ್ಟೀರಿಯಾ. ಜರ್ಮ್ ಅಥವಾ ಬ್ಯಾಕ್ಟೀರಿಯಾ ಅಂತ ನಾವೇನು ಕರಿತೀವಲ್ಲ, ಇವುಗಳ ಅಧ್ಯಯನದಲ್ಲಿ ಮತ್ತು ಇವುಗಳ ಸಂಶೋಧನೆಯಲ್ಲಿಯೇ ಅವರ ಆಲ್ಮೋಸ್ಟ್ ಜೀವನವನ್ನು ಅವರು ಕಳೆದಿದ್ದಾರೆ. ಅದೇ ರೀತಿಯಾಗಿ ಇವುಗಳ ಅಧ್ಯಯನದಲ್ಲೇ ಏನು ಮಾಡ್ತಿದ್ರು, ಯಾವಾಗಲೂ ಅವರು ಬ್ಯುಸಿಯಾಗಿರ್ತಿದ್ರು. ಮತ್ತು ಲೈಫ್ ಭಾಳಷ್ಟು ಚೆನ್ನಾಗಿತ್ತು. ಯಾಕಪ್ಪ ಅಂತಂದರೆ ಹೊಸದೇನೋ ಒಂದು ಕಂಡುಹಿಡಿದಾಗ, ಯಾರಿಗೂ ಹೆಲ್ಪ್ ಮಾಡಿದಾಗ, ಅದೇ ತನಾಗಿ ಲೈಕ್ ಅವ್ರ ಲೈಫ್ ಭಾಳ ಇಂಟ್ರೆಸ್ಟಿಂಗ್ ಇತ್ತು ಅಂತ ಹೇಳ್ತಾರೆ. ಹಿ ನಾಟ್ ಓನ್ಲಿ ಮೇಡ್ ಸಮ್ ಎಕ್ಸೈಟಿಂಗ್ ಡಿಸ್ಕವರೀಸ್ ಅಬೌಟ್ ಜರ್ಮ್ಸ್, ಬಟ್ ಹಿ ವಾಸ್ ಏಬಲ್ ಟು ಯೂಸ್ ಹಿಸ್ ಡಿಸ್ಕವರೀಸ್ ಇನ್ ವೆರಿ ಪ್ರಾಕ್ಟಿಕಲ್ ವೇಸ್. ಸೊ ಅವರು ಇದೇನು ಶೋಧನೆಗಳೇನು ಮಾಡಿದಾರಲ್ಲ, ಡಿಸ್ಕವರೀಸ್ ಏನು ಮಾಡಿದಾರಲ್ಲ ಶೋಧನೆಗಳು, ಆ ಶೋಧನೆಗಳು ಏನೋ ಅವುಗಳನ್ನ ಕಂಡುಹಿಡಿದೀನಿ ಅಂತೇಳಿ ಖುಷಿಪಟ್ಟು ಸುಮ್ಮನೆ ಇರ್ತಿದ್ದಿಲ್ಲ. ಅವುಗಳನ್ನ ಎವ್ರಿಡೇ ಲೈಫಲ್ಲಿ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಅವುಗಳನ್ನ ಕೂಡ ಬಳಸ್ಕೋತಿದ್ರು ಅವರು. ಓಕೆ, ದೆನ್ he worked hard in his laboratory with the test tubes and all kinds of experiments, but nearly all the time he was working to help the people who were suffering in some special way. ಸೊ ಯಾವಾಗಲೂ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಅವರು ತಮ್ಮ ಲ್ಯಾಬ್ರೇಟ್ರಿಯಲ್ಲೇ ಮೋಸ್ಟ್ ಆಫ್ ದ ಟೈಮನ್ನು ಕಳೀತಾಯಿದ್ರು. ಮತ್ತು ಅವರು ಟೆಸ್ಟ್ ಟ್ಯೂಬು, ಎಕ್ಸ್ಪೆರಿಮೆಂಟು, ಇದೇ ಅವ್ರ ಲೈಫ್ ಫುಲ್ ಹಿಸ್ ಲೈಫ್ ವಾಸ್ ಫುಲ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ಸ್ ಓನ್ಲಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಇವರು ಮಾಡಿರುವಂತಹ ಇವು ಏನೋ ಎಕ್ಸ್ಪೆರಿಮೆಂಟ್ಗಳನ್ನ ಯಾಕೆ ಮಾಡ್ತಿದ್ರಪ್ಪ ಅಂತಂದರೆ ಈ ಕಾಮನ್ ಪೀಪಲ್, ಈ ಸಾಮಾನ್ಯ ಜನರಿಗೆ ಏನು ತೊಂದರೆಗಳಾಗ್ತಿದ್ವು ಬ್ಯಾಕ್ಟೀರಿಯಿಂದ ಮತ್ತು ಜರ್ಮ್ಗಳಿಂದ, ಅವುಗಳನ್ನು ಹೋಗಲಾಡಿಸೋ ಸಂಬಂಧನೇ ಏನು ಮಾಡ್ತಿದ್ರಪ್ಪ ಅಂದರೆ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಿದ್ರು. ಓಕೆ, ಅಮಾಂಗ್ ದ ಪೀಪಲ್ ಹೂಮ್ ಪಾಶ್ಚರ್ ವಾಸ್ ಏಬಲ್ ಟು ಹೆಲ್ಪ್ ವರ್ ಬ್ರೀವರ್ಸ್. ಯಾರಿಗೆ ಹೆಲ್ಪ್ ಮಾಡ್ತಿದ್ರಪ್ಪ ಅಂತಂತಂದ್ರೆ ಬ್ರೀವರ್ಸ್ ಅಂದರೆ ಯಾರು? ಅ ಪರ್ಸನ್ ಆರ್ ಅ ಕಂಪನಿ ದ್ಯಾಟ್ ಮ್ಯಾನುಫ್ಯಾಕ್ಚರ್ಸ್ ಬಿಯರ್. ಬ್ರೀವರ್ ಅಂದರೆ ಯಾರು? ದ ಪ್ರೊಡ್ಯೂಸರ್ ಆಫ್ ದಿ ಬಿಯರನ್ನು ಯಾರು ಪ್ರೊಡ್ಯೂಸ್ ಮಾಡ್ತಾರೆ ನಾವು ಬ್ರೀವರ್ಸ್ ಅಂತೀವಿ. ಬ್ರೀಡರ್ಸ್ ಅಂದರೆ ದ ಪರ್ಸನ್ ಹೂ ಬ್ರೀಡ್ಸ್ ಎನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್. ಈ ಎನಿಮಲ್ ಮತ್ತು ಪ್ಲ್ಯಾಂಟ್ಗಳ ಸ್ಪೆಸೀಸನ್ನು ಯಾರು ತಯಾರು ಮಾಡ್ತಾರಲ್ಲ ಅವ್ರಿಗೆ ನಾವು ಏನಂತೀವಪ್ಪ ಅಂತಂದರೆ ಬ್ರೀಡರ್ಸ್ ಅಂತ ಕರಿತೀವಿ. ಅವ್ರಿಗೆ ಇವ್ರು ಏನು ಮಾಡ್ತಾಯಿದ್ರಪ್ಪ ಅಂತಂದರೆ ಹೆಲ್ಪ್ ಮಾಡ್ತಿದ್ದರು. ಸ್ಪೆಷಲಿ ಯಾವ ಬ್ರೀಡರ್ಸಪ್ಪ ಅಂತಂದರೆ ಸಿಲ್ಕ್ ವರ್ಮ್ ಬ್ರೀಡರ್ಸ್. ಈ ರೇಷ್ಮೆ ಹುಳುಗಳಿಂದ ಏನು ಏನೋ ಸಿಲ್ಕನ್ನು ತೆಗಿತಿದ್ರಲ್ಲ, ಅವ್ರಿಗೆ ಇವ್ರು ಭಾಳ ಹೆಲ್ಪ್ ಮಾಡ್ತಾಯಿದ್ರು ಅಂತ. ಆ್ಯಂಡ್ ಕೌ ಕೀಪರ್ಸ್ ಅಂದರೆ ಎನಿಮಲ್ ಹಸ್ಬೆಂಡ್ರಿ ಮಾಡೋರಿಗೆ ಕೂಡ ಇವರು ಭಾಳ ಹೆಲ್ಪ್ ಮಾಡ್ತಾಯಿದ್ರು ಅಂತ. ಓಕೆ, ದೆನ್ ಆಲ್ ಆಫ್ ಹೋಮ್ ವರ್ ಟ್ರೈಂಗ್ ಟು ಕ್ಯಾರಿ ಔಟ್ ಆನ್ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಇನ್ ಫಾರ್ಸ್. ಇನ್ ಫ್ರಾನ್ಸಲ್ಲಿ ಏನೇನು ಇಂಡಸ್ಟ್ರಿಗಳಿದ್ದು, ಯಾವ್ಯಾವ ಇಂಡಸ್ಟ್ರಿಗಳಿಗೆ ಯಾರ್ಯಾರಿಗೆ ತೊಂದರೆ ಆಗ್ತಾಯಿತ್ತು, ಆ ತೊಂದರೆಗಳನ್ನು ಹೋಗಲಾಡಿಸೋದೇ ಇವ್ರದೊಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಥ್ರೂ ಹಿಸ್ ಡಿಸ್ಕವರೀಸ್ ಹಿ ಯೂಸ್ ಟು ಹೆಲ್ಪ್ ದ ಪೀಪಲ್. ಇವರ ಒಂದು ಡಿಸ್ಕವರೀಸ್ ಲ್ಯಾಬ್ರೋಟ್ರಿಯಲ್ಲಿ ಏನು ಡಿಸ್ಕವರೀಸ್ ಮಾಡ್ತಾಯಿದ್ರಲ್ಲ, ಅವುಗಳ ಸಹಾಯದಿಂದ ಏನು ಮಾಡ್ತಿದ್ರಪ್ಪ ಅಂತಂದರೆ ಪೀಪಲ್ಗೆ ಇವ್ರು ಏನು ಮಾಡ್ತಿದ್ರು, ಸಹಾಯ ಮಾಡ್ತಿದ್ರು. ಪಾಶ್ಚರ್ ವಾಸ್ ಆಲ್ವೇಸ್ ವೆರಿ ಪ್ರೌಡ್ ಆಫ್ ಬೀಯಿಂಗ್ ಏಬಲ್ ಟು ಹೆಲ್ಪ್ ಹಿಸ್ ಕಂಟ್ರಿ ದಿಸ್ ವೇ. ಸೊ ಅವರು ಈ ರೀತಿಯಾಗಿ ಏನು ಜನರಿಗೆ ಹೆಲ್ಪ್ ಮಾಡ್ತಾಯಿದ್ರು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಮುಖಾಂತರ, ಅವ್ರಿಗೆ ಅದು ಭಾಳಷ್ಟು ಖುಷಿಯನ್ನು ತಂದುಕೊಟ್ಟಿತ್ತು. ಓಕೆ, ಯಾಕಪ್ಪ ಅಂದರೆ ದಿಸ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಪ್ಯಾಟ್ರಿಯೋಟಿಸಮ್, ದೇಶಭಕ್ತಿನೇ, ದೇಶದ ಪ್ರೇಮನೇ. ಇದು ದೇಶಕ್ಕೆ ಹೆಲ್ಪ್ ಮಾಡೋದಪ್ಪ ಅಂತಂದರೆ ದೇಶ ಜನರಿಗೆ ಹೆಲ್ಪ್ ಮಾಡಿದಂಗೆ. ಓಕೆ, ದೆನ್ ಲೂಯಿಸ್ ಪಾಶ್ಚರ್, ಬಾರ್ನ್ ಇನ್ ಎ ಲಿಟಲ್ ಫ್ರೆಂಚ್ ಕಂಟ್ರಿ ಟೌನ್, ವಾಸ್ ಇಂಟ್ರೆಸ್ಟೆಡ್ ಇನ್ ಕೆಮಿಸ್ಟ್ರಿ ವೆನ್ ಹಿ ವಾಸ್ ವೆರಿ ಯಂಗ್. ಸೊ ಲೂಯಿಸ್ ಪಾಶ್ಚರ್ ಏನು ಮಾಡ್ತಾರಪ್ಪ ಅಂತಂದರೆ ಫ್ರಾನ್ಸ್ನ ಒಂದು ಯಾವುದೋ ಒಂದು ಚಿಕ್ಕ ಪಟ್ಟಣದಲ್ಲಿ ಅವರು ಹುಡ್ತಾರೆ. ಅವರು ವಾಸ್ ಇಂಟ್ರೆಸ್ಟೆಡ್ ಇನ್ ಕೆಮಿಸ್ಟ್ರಿ ವೆನ್ ಹಿ ವಾಸ್ ಅ ಯಂಗ್. ಚಿಕ್ಕ ವಯಸ್ಸಿನಲ್ಲಿಂದ ಅವ್ರಿಗೇನಾಗಿತ್ತಪ್ಪ ಅಂತಂದರೆ ಕೆಮಿಸ್ಟ್ರಿ ಅಂದರೆ ಭಾಳಷ್ಟು ಇಷ್ಟ ಆಗಿತ್ತು. ರಸಾಯನಶಾಸ್ತ್ರ ಅಂದರೆ ಅವ್ರಿಗೆ ಭಾಳಷ್ಟು ಇಷ್ಟ ಇತ್ತು. ಆಫ್ಟರ್ ಸ್ಟಡಿಂಗ್ ಹಾರ್ಡ್ ಇನ್ ಪ್ಯಾರಿಸ್ ಆ್ಯಂಡ್ ಶೋಯಿಂಗ್ ಗ್ರೇಟ್ ಪ್ರಾಮಿಸ್, ಹಿ ಬಿಗ್ಯಾನ್ ಟು ಟೀಚ್ ಆ್ಯಂಡ್ ಲೆಕ್ಚರ್ ಆ್ಯಸ್ ಅ ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ. ಸೊ ಇವರು ಕೆಮಿಸ್ಟ್ರಿ ಬಾಲ್ಯದಿಂದ ಇವರು ಬಹಳಷ್ಟು ಇಷ್ಟಪಟ್ಟು ಓದಿದ್ದರಿಂದ ಅದರಲ್ಲಿ ಒಂದು ಅಗಾಧವಂಥ ಜ್ಞಾನವನ್ನು ತೆಗೆದುಕೊಂಡರು. ಸೊ ಅಗಾಧವಾದಂಥ ಜ್ಞಾನವನ್ನು ತೆಗೆದುಕೊಂಡದ್ದು ಕಾರಣದಿಂದಾಗಿ ಅವರು ಫ್ಯೂಚರ್ನಲ್ಲಿ ಏನಾದರಪ್ಪ ಅಂತಂದರೆ ಒಬ್ಬರು ಲೆಕ್ಚರರ್. ಯಾವ ಲೆಕ್ಚರರ್ ಅಂದರೆ ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ.
ಕೆಮಿಸ್ಟ್ರಿ ಪ್ರೊಫೆಸರ್ ಆದರು. ಎಲ್ಲಿ? ಹಿ ಬಿಕೇಮ್ ಎ ಪ್ರೊಫೆಸರ್ ಆ್ಯಟ್ ಸ್ಟ್ಯಾಟ್ಸ್ಬರ್ಗ್ ಇನ್ ಅಲ್ಸೇಸ್ ಅನ್ನೋ ಒಂದು ಪ್ಲೇಸಲ್ಲಿ ಸ್ಟ್ಯಾಟ್ಸ್ಬರ್ಗ್ ಅನ್ನೋ ಪ್ಲೇಸು, ಅದು ಅಲ್ಸೇಸಲ್ಲಿ ಬರುತ್ತೆ. ಅಲ್ಲಿ ನಾವು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆದರು. ಹಿ ಮ್ಯಾರಿಡ್ ಅ ವೈಫ್ ಹೂ ವಾಸ್ ಆಲ್ವೇಸ್ ಟು ಬಿ ಹಿಸ್ ಕ್ಲೋಸೆಸ್ಟ್ ಕಂಪ್ಯಾನಿಯನ್ ಆ್ಯಂಡ್ ಅಸಿಸ್ಟೆಂಟ್. ಸೊ ಲ್ಯಾಬ್ರೇಟ್ರಿಯಲ್ಲಿ ಇವ್ರ ಕಂಪ್ಯಾನಿಯನ್ ಮತ್ತು ಇವರ ಅಸಿಸ್ಟೆಂಟ್ ಯಾರಾಗಿದ್ದಾರಲ್ಲ ಅದೇ ಲೇಡಿನ ಇವ್ರು ಏನು ಮಾಡ್ತಾರೆ, ಮದುವೆ ಆಗ್ತಾರೆ. ಓಕೆ. ಪಾಶ್ಚರ್ ವಾಸ್ ಡೀಪ್ಲಿ ಇಂಟ್ರೆಸ್ಟೆಡ್ ಇನ್ ಆಲ್ ನ್ಯೂ ಎಕ್ಸ್ಪೆರಿಮೆಂಟ್ಸ್ ದ್ಯಾಟ್ ವರ್ ಬೇಯಿಂಗ್ ಮೇಡ್ ಇನ್ ಕೆಮಿಸ್ಟ್ರಿ. ಸೊ ಏನಪ್ಪ ಅಂತಂದರೆ ಪಾಶ್ಚರ್ ವಾಸ್ ಡೀಪ್ಲಿ ಇಂಟ್ರೆಸ್ಟ್, ಅವರು ಏನೇನು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಿದ್ರಲ್ಲ ಲ್ಯಾಬ್ರೇಟ್ರಿಯಲ್ಲಿ ಅದ್ರ ಬಗ್ಗೆ ಭಾಳ ಎಕ್ಸೈಟ್ಮೆಂಟ್ ಇತ್ತು, ಭಾಳಷ್ಟು ಆಸಕ್ತಿ ಇತ್ತು, ಕುತೂಹಲ ಇತ್ತು ಅವ್ರಿಗೆ. ಆ್ಯಂಡ್ ಡಿಸೈಡೆಡ್ ಟು ಸಾಲ್ವ್ ಸಮ್ ಆಫ್ ದ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ದ್ಯಾಟ್ ವರ್ ವರಿಂಗ್ ಕೆಮಿಸ್ಟ್ ಆ್ಯಂಡ್ ಅದರ್ ಸೈಂಟಿಸ್ಟ್. ಸೊ ಅವ್ರು ಏನು ಡಿಸೈಡ್ ಮಾಡಿದ್ರಪ್ಪ ಅಂತಂದರೆ, ಈ ಸೈನ್ಸಲ್ಲಿ, ಈ ರಸಾಯನಶಾಸ್ತ್ರದಲ್ಲಿ, ಕೆಮಿಸ್ಟ್ರಿಯಲ್ಲಿ ಯಾವ್ಯಾವ ಥರದ ಪ್ರಾಬ್ಲಮ್ಗಳದಾವು ಅವು ಈ ಕೆಮಿಸಿಸ್ಟ್ ಅಂದರೆ ಅದೇ ಥರ ರಸಾಯನಶಾಸ್ತ್ರಜ್ಞರನ್ನು ಮತ್ತು ವಿಜ್ಞಾನಿಗಳನ್ನ ಯಾವ ಕಾಡ್ತಾ ಇದ್ದಾವಲ್ಲ ಅವುಗಳನ್ನು ರಿಸಾಲ್ವ್ ಮಾಡಬೇಕು ಅನ್ನೋದು ಇವ್ರದೊಂದು ವಿಚಾರ ಆಗಿತ್ತು. ಅದನ್ನು ರಿಸಾಲ್ವ್ ಮಾಡ್ತೀನಿ ಅಂತ ಕೂಡ ಇವರು ಡಿಸೈಡ್ ಮಾಡಿದರು. ಸೊ ಇವರಿಗೆ ಯಾವುದೇ ಥರನಾದ ತೊಂದರೆಗಳು ಉಂಟಾದಾಗ, ಇನ್ನು ಎಕ್ಸ್ಪೆರಿಮೆಂಟ್ ಮಾಡುವಾಗ ಯಾವುದೇ ಥರನಾದ ತೊಂದರೆಗಳು ಉಂಟಾದಾಗ, ಏನೋ ಮಾಡೋಕ್ಕೆ ಗೊತ್ತಾಗದೇ ಇದ್ದಾಗ ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ, ಸಮ್ಟೈಮ್ಸ್ ಹಿ ಯೂಸ್ ಟು ಸಿಟ್ ಫಾರ್ ಅವರ್ಸ್, ಎಷ್ಟೋ ತಾಸುಗಟ್ಟಲೆ ಕೂಡ್ತಿದ್ರು, ಕ್ವೈಟ್ ಸೈಲೆಂಟ್ ಆ್ಯಂಡ್ ಮೋಷನ್ಲೆಸ್, ಯಾರ ಜೊತೆ ಮಾತಾಡ್ತಿದ್ದಿಲ್ಲ, ಅಳಗಾಡ್ತಿದ್ದಿಲ್ಲ, ಕುಂತಿದ್ರು. ಏನು ಮಾಡ್ತಿದ್ರು ಕುಂತ ಥಿಂಕಿಂಗ್ ಹಾರ್ಡ್ ಅಬೌಟ್ ಒನ್ ಆಫ್ ಹಿಸ್ ಡಿಫಿಕಲ್ಟೀಸ್. ಯಾವ ಪ್ರಾಬ್ಲಮ್ ಇರ್ತೈತಲ್ಲ ಅದ್ರ ಬಗ್ಗೆ ಗೋ ಆನ್ ಥಿಂಕಿಂಗ್, ಅದ್ರ ವಿಚಾರ ಮಾಡ್ತಾ 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 ಹಿಂಗೆ ಸಾಲ್ವ್ ಮಾಡ್ಬೋದಾ, ಇದು ಇರ್ಬೋದಾ, ಅದು ಇರ್ಬೋದಾ ಅಂತೇಳಿ ಭಾಳಷ್ಟು ವಿಚಾರ ಮಾಡಿ ಏನು ಮಾಡ್ತಿದ್ರು ಅವರು, ಅದಕ್ಕೊಂದು ಆನ್ಸರನ್ನು ಹುಡುಕ್ತಿದ್ರು. ಹಿ ಫೌಂಡ್ ದಿಸ್ ಈಸಿಯೆಸ್ಟ್ ವೇ ಟು ಸಾಲ್ವ್ ಅ ಪ್ರಾಬ್ಲಮ್. ಈಗ ಒಂದೇ ಕಡೆ ಕೂತ್ಕೊಂಡು ಬಹಳಷ್ಟು ಸಮಯದವರೆಗೆ ಅದೇ ವಿಚಾರವನ್ನು ಮಾಡ್ತಾ ಸೊಲ್ಯೂಷನನ್ನು ಕಂಡುಕೊಳ್ಳೋದು ಏನಾಗಿತ್ತಪ್ಪ ಅಂತಂದ್ರೆ ಅದು ಬಹಳಷ್ಟು ಸುಲಭವಾದ ವಿಧಾನ ಆಗಿತ್ತು ಯಾವುದೇ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ. ಓಕೆ. ಆ್ಯಂಡ್ ವೆನ್ ಹಿ ಥಾಟ್ ಆಫ್ ಅ ಸೊಲ್ಯೂಷನ್, ಯಾವಾಗ ಅವರಿಗೆ ಸೊಲ್ಯೂಷನ್ ಬರ್ತೈತಿ, ಏನು ಮಾಡ್ತಿದ್ದಂದ್ರೆ ಹಿಸ್ ಕೈಂಡ್ tired looking face would brighten while pleasure and excitement, and he would rush around to tell his discovery to his wife and to others who were helping him. ಸೊ ಯಾವಾಗದು ಸಿಗ್ತೈತಲ್ಲ, ಈಗ ವಿಚಾರ ಮಾಡ್ತಾ ಕುಂತಿರೋ ಫೇಸ್ ಐತಲ್ಲ, ಅದು ಬೇಸರಗೊಂಡಿರೋಂಥ ಫೇಸು, ಅದು ಲೈಟನ್ ಆಗ್ತಿತ್ತು, ಅಂದರೆ ಖುಷಿ ಆಗ್ತಿತ್ತು. ಆ ಖುಷಿಯನ್ನು ಅವರು ಒಬ್ಬರೇ ಅನುಭವಿಸ್ತಿದ್ದಿಲ್ಲ, ಎಲ್ಲ ಸುತ್ತಲೂ ಅವ್ರಿಗೆ ಹೆಲ್ಪ್ ಮಾಡ್ತಿರುವಂಥ ಜನರು ಮತ್ತು ಅವರ ವೈಫ್ಗೆ, ಅವ್ರಿಗೆಲ್ಲರಿಗೂ ಹೋಗಿ ಹೇಳ್ತಿದ್ರು, ನಾ ಇದನ್ನು ಕಂಡುಹಿಡಿದ್ಬಿಟ್ಟೆ ಅಂಥೇಳಿ. ಓಕೆ. ಐ ಹೋಪ್ ನಿಮಗೆ 4th ಮತ್ತು 5th ಪ್ಯಾರಾಗ್ರಾಫ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊತೇನೆ. ಸೊ ಇವಾಗ ಏನು ಮಾಡೋಣ, 6th ಪ್ಯಾರಾಗ್ರಾಫಿಗೆ ಹೋಗೋಣ. In 1854, Pasteur was appointed head of a college of science at Lille. ಸೊ ಲಿಲ್ಲೆ ಒಳಗೆ ಏನಾಗ್ತೈತಪ್ಪ ಅಂತಂದರೆ, ಫ್ರಾನ್ಸ್ ಇದು, ಲಿಲ್ಲೆ ಒಳಗೆ ಪಾಶ್ಚರ್ ಅವರು ಏನು ಮಾಡ್ತಾರೆ, ಹೆಡ್ ಆಫ್ ದ ಕಾಲೇಜ್ ಆಫ್ ಸೈನ್ಸ್ ಅಂದರೆ HOD ಆಗಿ ಸೆಲೆಕ್ಷನ್ ಆಗ್ತಾರೆ 1854 ಲಿಲ್ಲೆ ಒಳಗೆ. ಅ ಬ್ಯುಸಿ ಮ್ಯಾನುಫ್ಯಾಕ್ಚರಿಂಗ್ ಟೌನ್ ಇನ್ ದ ನಾರ್ತ್ ಈಸ್ಟ್ ಆಫ್ ಫ್ರಾನ್ಸ್. ಇದು ನಾರ್ತ್ ಈಸ್ಟಲ್ಲಿ ಬರುವಂಥ ಒಂದು, ಫ್ರಾನ್ಸ್ನ ನಾರ್ತ್ ಮತ್ತು ಈಸ್ಟಲ್ಲಿ ಬರುವಂಥ ಒಂದು ಇದು ಸಿಟಿ. ಈ ಸಿಟಿ ಹೆಂಗಿತ್ತಪ್ಪ ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಟೌನ್, ಅಂದರೆ ಇಲ್ಲಿ ಭಾಳಷ್ಟು ಇಂಡಸ್ಟ್ರಿಗಳಿದ್ವು. ಹಿ ವಾಸ್ ಪ್ಲೀಸ್ಡ್ ಅಬೌಟ್ ದಿಸ್. ಅದು ಅವ್ರಿಗೆ ಭಾಳ ಖುಷಿ ಆಯಿತು. ಯಾಕಪ್ಪ ಅಂತಂದರೆ ಇಲ್ಲಿ ಭಾಳಷ್ಟು ಇಂಡಸ್ಟ್ರೀಸ್ಗಳದಾವ ಅಂತಂದರೆ ನಾನು ಜನರಿಗೆ ಭಾಳಷ್ಟು ಸಹಾಯ ಮಾಡ್ಬೋದು ಅಂಥೇಳಿ. ಓಕೆ. ಬಿಕಾಸ್ ಹಿ ಆಲ್ವೇಸ್ ಫೆಲ್ಟ್ ದ್ಯಾಟ್ ಟ್ರೇಡ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಕುಡ್ ಬಿ ಹೆಲ್ಪ್ಡ್ ವೆರಿ ಮಚ್ ಬೈ ದ ರಿಸರ್ಚಸ್ ಆಫ್ ದ ಮ್ಯಾನ್ ಆಫ್ ಸೈನ್ಸ್. ಅವರು ಯಾವಾಗಲೂ ಏನು ಅಂದ್ಕೊಂಡಿದ್ರಪ್ಪ ಅಂತಂದರೆ, ಈ ಟ್ರೇಡರ್ಸ್, ಈ ವ್ಯಾಪಾರಿಗಳು ಮತ್ತು ಇಂಡಸ್ಟ್ರಿಸ್ಟ್ ಏನಿದಾರೋ ಅವರಿಗೆ ಯಾರು ಸಹಾಯ ಮಾಡ್ಬೋದು ಯಾವಾಗಲೂಪ್ಪ ಅಂತಂದರೆ ಮೆನ್ ಆಫ್ ಸೈನ್ಸ್, ಈ ವಿಜ್ಞಾನಿಗಳು, ಸೈಂಟಿಸ್ಟ್ಗಳು, ದ ಪೀಪಲ್ ಹೂ ಆರ್ ಅಸೋಸಿಯೇಟೆಡ್ ವಿತ್ ದ ವರ್ಕ್ಸ್ ಆಫ್ ಸೈನ್ಸ್ ಕುಡ್ ಹೆಲ್ಪ್ ದೆಮ್. ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅವರು ಅಂಥೇಳಿ ಯಾವಾಗಲೂ ಅಂದ್ಕೊಂಡಿದ್ರು. ಹಿಸ್ ಚಾನ್ಸ್ ಟು ಬಿ ಯೂಸ್ಫುಲ್ ಸೂನ್ ಕೇಮ್. ಸೊ ಇವರು ಅದನ್ನೇನು ಅಂದ್ಕೊಂಡಿದ್ರಲ್ಲ ಆ ಒಂದು ಅನಿಸಿಕೆಯನ್ನು ಪೂರ್ಣಗೊಳಿಸುವಂಥ ಒಂದು ಸಮಯ ಕೂಡ ಬಂದೇ ಬಿಡ್ತು. ಓಕೆ, ನೋಡೋಣ ಏನಪ್ಪ ಅಂತಂತೇಳಿ. ಐ ಹೋಪ್ ನಿಮಗೆ 6th ಪ್ಯಾರಾಗ್ರಾಫ್ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ನೀವು ಯಾವುದೇ ಥರನಾದ ಪ್ರಶ್ನೆಗಳಿದ್ದರೂ ನಿಮಗೆ 6th ಪ್ಯಾರಾಗ್ರಾಫಲ್ಲಿ ಯಾವುದೇ ಲೈನ್ ಅಂಡರ್ಸ್ಟ್ಯಾಂಡ್ ಆಗಿದ್ದಿಲ್ಲ ಅಂದರೆ ಆ ಲೈನನ್ನು ಬರೀರಿ. ಸರ್ 6th ಪ್ಯಾರಾಗ್ರಾಫಲ್ಲಿ ಈ ಲೈನ್ ನನಗೆ ಅರ್ಥ ಆಗಿಲ್ಲ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ಓಕೆ. ದ ಪಾಶ್ಚರ್ ಆ್ಯಸ್ ಎ ಯಂಗ್ ಕೆಮಿಸ್ಟ್, ಯಾಕಂದರೆ ಇವರು ರಸಾಯನಶಾಸ್ತ್ರಜ್ಞರಿದ್ದರು. ಓಕೆ. ಹ್ಯಾಡ್ ಆಲ್ವೇಸ್ ಬಿನ್ ಇಂಟ್ರೆಸ್ಟೆಡ್ ಇನ್ ದ ಪ್ರಾಬ್ಲಮ್ಸ್ ಆಫ್ ವೈ ಆ್ಯಂಡ್ ಹೌ ಲಿವಿಂಗ್ ಥಿಂಗ್ಸ್ ಡಿಕೇ. ಸೊ ಇವ್ರಿಗೆ ಯಾವಾಗಲೂ ಇವರು ರಸಾಯನಶಾಸ್ತ್ರಜ್ಞನಾಗಿರೋದ್ರಿಂದ ಇವರಲ್ಲಿ ಒಂದು ಪ್ರಶ್ನೆ ಇದ್ದೇ ಇರ್ತಿತ್ತು, ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಏನಪ್ಪ ಅಂತಂದರೆ, ಈ ಲಿವಿಂಗ್ ಥಿಂಗ್ಸ್, ಈ ಜೀವವಿರುವಂಥ ವಸ್ತುಗಳು
ಅವು ಯಾಕೆ ಡಿಕೆ ಆಗ್ತವೆ, ಯಾಕೆ ಕೊಳೆತು ಹೋಗ್ತವೆ ಅನ್ನೋದೊಂದು ಅವ್ರ ಪ್ರಾಬ್ಲಮ್ ಆಗಿತ್ತು, ಅವ್ರ ವಿಚಾರವಾಗಿತ್ತದು. ವೈ ಮಿಲ್ಕ್ ಟರ್ನ್ ಸೋರ್, ಯಾಕೆ ಹಾಲು ಹಾಳಾಗುತ್ತೆ, ಹಾಲು ಕೆಟ್ಟೋಗುತ್ತೆ, ಯಾಕೆ ಹಾಲು ಹೊಡಿತಿದೆ ಅಂತ ಹೇಳ್ತೀವಲ್ಲ, ಯಾಕಾಗುತ್ತೆ. ವೈ ಮೀಟ್ ಗೋಸ್ ಬ್ಯಾಡ್, ಅಲ್ಲ ಯಾಕೆ ಮಾಂಸ ಯಾಕೆ ಹಳಸು ಹೋಗ್ತದೆ. ವೈ ವೈನ್ ಫರ್ಮೆಂಟ್ಸ್ ಅಂದರೆ ಅದ್ರ ಮೇಲೆ ಬುರುಗು ಬಂದುಬಿಡ್ತೈತಿ, ಹುಳಿ ಆಗ್ತೈತಿ ಅಂತೇಳಿ. ಓಕೆ, ಹಿ ಸ್ಟಾರ್ಟೆಡ್ ಟು ಗಿವ್ ಸಮ್ ಲೆಕ್ಚರ್ಸ್ ಇನ್ ಲಿಲ್ಲೆ ಆನ್ ಫರ್ಮೆಂಟೇಷನ್ ಮೇಲೆ ಏನು ಮಾಡಕತ್ರಪ್ಪ ಅಂತಂದ್ರೆ ಅವರು ಈ ಲಿಲ್ಲೆ ಅನ್ನೋ ಪ್ಲೇಸ್ನಲ್ಲಿ ಬಹಳಷ್ಟು ಜನರಿಗೆ ಲೆಕ್ಚರ್ ಕೊಡತ್ರು, ಇದು ಈ ರೀತಿ ಆಗ್ತದೆ ಅಂಥೇಳಿ. ಓಕೆ, ಒನ್ ಆಫ್ ದ ಚೀಪ್ ಇಂಡಸ್ಟ್ರೀಸ್ ಇನ್ ಲಿಲ್ಲೆ ವಾಸ್ ದ ಮ್ಯಾನುಫ್ಯಾಕ್ಚರ್ ಆಫ್ ಆಲ್ಕೋಹಾಲ್ ಫ್ರಮ್ ಬೀಟ್ರೂಟ್. ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಭಾಳಷ್ಟು ಭಾರಿ ಅಂದರೆ ಭಾರಿ, ಅದೊಂದಲ್ಲ ಭಾಳಷ್ಟು ಇದ್ದು, ಎಲ್ಲದರಲ್ಲೂ ಇದು ಒಂದು ಕೂಡ ಇತ್ತು ಮ್ಯಾನುಫ್ಯಾಕ್ಚರಿಂಗ್. ಏನು ಮ್ಯಾನುಫ್ಯಾಕ್ಚರ್ ಇತ್ತಪ್ಪ ಅಂದ್ರೆ ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು. ಎದರಿಂದ ಮಾಡ್ತಿದ್ರಪ್ಪ ಅಂತಂದರೆ ಬೀಟ್ರೂಟಿಂದ ಮಾಡ್ತಾಯಿದ್ರು ಲಿಲ್ಲೆ ಒಳಗೆ. ಆ್ಯಂಡ್ ಹಿ ವಾಸ್ ಫಾರ್ಚುನೇಟ್ ಇನ್ ಬೀಯಿಂಗ್ ಏಬಲ್ ಟು ಕ್ಯಾರಿ ಔಟ್ ಅನ್ ಎಕ್ಸ್ಪೆರಿಮೆಂಟ್ ಇನ್ ಸಮ್ ಆಫ್ ದ ಬ್ರಿವರೀಸ್. ಎಲ್ಲೆಲ್ಲಿ ಬಿಯರ್ ತಯಾರು ಮಾಡ್ತಿದ್ರಲ್ಲ ಅಲ್ಲೆಲ್ಲ ಇವರಿಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ತು. ಸೊ ಅದಕ್ಕೆ ಅವರು ನಾನು ಭಾಳ ಧನ್ಯ ಅಂತೇಳಿ ಅಂದ್ಕೊಂಡ್ರು. ಒನ್ ಮ್ಯಾನುಫ್ಯಾಕ್ಚರರ್ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡುವಂಥವ ಏನು ಮಾಡ್ದ, ಪಾಸ್ಚರ್ನ ಮೀಟ್ ಆದರು. ಕನ್ಸಲ್ಟ್ ಅಂದ್ರೆ ಏನು ರೀ, ಮೀಟ್ ಆದರು ಅಬೌಟ್ ಹಿಸ್ ಬಿಯರ್. ಅವ್ನ ಬಿಯರ್ ಒಂದು ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಏನು ಮಾಡಿದ, ಪಾಸ್ಚರ್ನ ಅವರು ಮೀಟ್ ಆದರು. ವಿಚ್ ವಾಸ್ ಟರ್ನಿಂಗ್ ಔಟ್ ಬ್ಯಾಡ್ಲಿ, ಅದು ಹಾಳಾಗ್ತಾ ಇತ್ತು ಬೇಗ. ಯಾಕೆ ಅಂತೇಳಿ ಕೇಳೋದಕ್ಕೆ ಅವ ಮೀಟ್ ಆದ. ಆ್ಯಂಡ್ ಪಾಸ್ಚರ್ ಬೈ ಹೆಲ್ಪಿಂಗ್ ದಿಸ್ ಬ್ರೀವರ್ ಮ್ಯಾನೇಜ್ ಟು ಡಿಸ್ಕವರ್ ಆಲ್ ಸಾರ್ಟ್ಸ್ ಆಫ್ ಥಿಂಗ್ಸ್ ದ್ಯಾಟ್ ಹಿ ಡಿಡ್ ನಾಟ್ ನೋ ಬಿಫೋರ್ ಅಬೌಟ್ ದ ಈಸ್ಟ್. ಸೊ ಇವ್ನಿಗೆ ಹೆಲ್ಪ್ ಮಾಡೋದ್ರ ಮುಖಾಂತರ ಏನು ಗೊತ್ತಾಯ್ತು ಪಾಸ್ಚರ್ ಅವ್ರಿಗಪ್ಪ ಅಂತಂದ್ರೆ, ಈ ಬಹಳಷ್ಟು ತೊಂದರೆಗಳಿಗೆ ಕಾರಣವಾಗಿರುವಂಥ ಈಸ್ಟ್ ಬಗ್ಗೆ ಅವರು ತಿಳ್ಕೊಂಡ್ರು. ಓಕೆ, ಸೊ ಹಾಗಂದ್ರೆ ಈಸ್ಟ್ ಅಂದರೆ ಏನಂತ ಹೇಳ್ತಾರೆ ನೋಡೋಣ. ಈಸ್ಟ್ ಈಸ್ ಯೂಸ್ ಟು ಮೇಕ್ ಅ ಬಿಯರ್ ಫೋಮ್ ಆ್ಯಂಡ್ ಬ್ರೆಡ್ ರೈಸ್ ಅಪ್ ಲೈಟ್ಲಿ. ಸೊ ಇಲ್ಲಿ ನೋಡ್ರಿ, ಈ ಈಸ್ಟ್ ಅನ್ನುವಂಥನ್ನು ಏನು ಮಾಡ್ತಾರೆ, ಪದಾರ್ಥವನ್ನು ಈಸ್ಟನ್ನು ಏನೋ ಪದಾರ್ಥ ಅಲ್ಲ ಇದು, ಆರ್ಗ್ಯಾನಿಸಮನ್ನು ಎದಕ್ಕೆ ಬಳಸ್ತಾರಪ್ಪ ಅಂತಂದರೆ ಬಿಯರ್ ಮಾಡಲು ಬಳಸ್ತಾರೆ, ಅದ್ರ ಜೊತೆಗೆ ಬ್ರೆಡ್ ಮಾಡಲು ಬಳಸ್ತಾರೆ. ಈಗ ನೀವು ತಿನ್ನೋ ಬ್ರೆಡ್ ಇದೆಯಲ್ಲ ಅದು ಕೂಡ ಈಸ್ಟಿಂದ ಮಾಡಿರೋದು. ಸೊ ಅದು ಯಾವ ಥರ ಮಾಡ್ತಾರಪ್ಪ ಅಂತಂದರೆ, ಅದು ಈಸ್ಟ್ ಹಾಕಿದಾಗ ಮಾತ್ರ ಬ್ರೆಡ್ಡು ಆ್ಯಕ್ಚುಲಿ ಉಬ್ತೈತಿ ಅಂತ. ಓಕೆ, ಸ್ವೆಲ್ಸ್ ಲೈಕ್ ಇಟ್ಸ್ ಲೈಟ್ಲಿ ಕಮ್ಸ್ ಅಪ್ ಅಂತ. ಪಾಸ್ಚರ್ ಬಿಕೇಮ್ ಸರ್ಟೇನ್ ದ್ಯಾಟ್ ಈಸ್ಟ್ ವಾಸ್ ಅಲೈವ್. ಸೊ ಅದು ಈಸ್ಟ್ ವಾಸ್ ಅಲೈವ್ ಅಂದರೆ ಇದು ಲಿವಿಂಗ್ ಥಿಂಗ್ ಐತಿ, ಮೇಡ್ ಅಪ್ ಆಫ್ ಟೈನಿ ಲಿವಿಂಗ್ ಸೆಲ್ಸ್. ಈಸ್ಟ್ ಅನ್ನೋದೇನಪ್ಪ ಅಂತಂದ್ರೆ ಅದೊಂದು ಲಿವಿಂಗ್ ಥಿಂಗ್ ಐತಿ, ಅದು ಸಣ್ಣ ಜೀವಕೋಶಗಳಿಂದ ಸೆಲ್ಸಿಂದ ಮಾಡಲ್ಪಟ್ಟಿದೆ. ಓಕೆ, ವೆನ್ ದೀಸ್ ಸೆಲ್ಸ್ ವರ್ ಹೆಲ್ದಿ ದ ಈಸ್ಟ್ ಆ್ಯಕ್ಟೆಡ್ ವೆಲ್. ಯಾವಾಗ ಈಸ್ಟಲ್ಲಿರುವಂಥ ಸೆಲ್ಗಳು, ಜೀವಕೋಶಗಳು ಹೆಲ್ದಿ ಇರ್ತವೆ, ಅವಾಗೇನಾಗುತ್ತೆ, ಈಸ್ಟು ಎಲ್ಲಿ ಬಳಸಿರ್ತಾರೆ, ಐ ಮೀನ್ ಇನ್ ಬಿಯರ್, ಅಲ್ಲಿನೂ ಚಲೋ ಬಿಯರ್ ಇರ್ತೈತಿ, ಬ್ರೆಡ್ಡು ಚಲೋ ಇರ್ತೈತಿ. ಎಲ್ಲಿವರೆಗೂ ಅಲ್ಲಿ ಈಸ್ಟಲ್ಲಿರುವಂಥ ಜೀವಕೋಶಗಳು ಚೆನ್ನಾಗಿರುವವರೆಗೂ, ಅಲೈವ್ ಇರುವವರೆಗೂ. ಓಕೆ, ಬಟ್ ಇಫ್ ದೇ ವರ್ ಡಿಸೀಸ್ಡ್, ಅವು ಕೆಟ್ಟುಬಿಟ್ಟುವಪ್ಪ ಅಂತಂದರೆ, ಅವು ಸತ್ತುಬಿಟ್ಟುವಪ್ಪ ಅಂತಂದರೆ, ಈಸ್ಟಲ್ಲಿರುವಂಥ ಜೀವಕೋಶಗಳು ಸತ್ತುಬಿಟ್ಟುವಪ್ಪ ಅಂತಂದರೆ ಏನಾಗುತ್ತೆ, ದ ಈಸ್ಟ್ ಆ್ಯಂಡ್ ದ ಬಿಯರ್ ವೆಂಟ್ ರಾಂಗ್. ಈಸ್ಟ್ ಕೂಡ ಹಾಳಾಗ್ತೈತಿ, ಅದರಿಂದ ಮಾಡಲ್ಪಟ್ಟ ಬಿಯರ್ ಕೂಡ ಹಾಳಾಗ್ತೈತಿ ಅಂಥೇಳಿ ಇವ್ರೇನು ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ. ಓಕೆ, ಐ ಹೋಪ್ ನಿಮಗೆ 7th ಪ್ಯಾರಾಗ್ರಾಫ್ ಕ್ಲಿಯರ್ಲಿ ಅರ್ಥ ಆಗಿದೆ ಅಂದ್ಕೊತೀನಿ. ಇಲ್ಲಿ ನಾವೇನು ಮಾಡಿದ್ದೇವಪ್ಪ ಅಂತಂದರೆ ಈಸ್ಟ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ, ಮತ್ತು ಪಾಸ್ಚರ್ ಫರ್ಮೆಂಟೇಷನ್ ಬಗ್ಗೆ ಜನಕ್ಕೆ ಒಂದು ನಾಲೆಜ್ ಕೊಟ್ಟರು ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ, ಮತ್ತು ಬ್ರೀವರ್ಸಿಗೆ ಬಿಯರ್ ಮ್ಯಾನುಫ್ಯಾಕ್ಚರ್ ಮಾಡೋವರೆಗೂ ಹೇಗೆ ಹೆಲ್ಪ್ ಮಾಡಿದರು, ಮತ್ತು ಆ ಹೆಲ್ಪ್ ಮಾಡೋದ್ರ ಮುಖಾಂತರ ಅವರಿಗೆ ಯಾವ ಥರನಾಗಿ ಈ ಒಂದು ಈಸ್ಟ್ ನಾಲೆಜ್ ಬರುತ್ತಂತೇಳಿ ನಾವು ತಿಳ್ಕೊತೀವಿ. ಓಕೆ, ಇವಾಗ ಏನು ಮಾಡೋಣ, 8th ಪ್ಯಾರಾಗ್ರಾಫ್ಗೆ ಹೋಗೋಣ. ಓಕೆ, ಆಫ್ಟರ್ 5 years, ಕೆಲವೊಂದಿಷ್ಟು ವರ್ಷಗಳಾದ ನಂತರ ಏನಾಯ್ತಪ್ಪ ಅಂತಂದರೆ, ಪಾಸ್ಚರ್ ವಾಸ್ ಮೇಡ್ ಡೈರೆಕ್ಟರ್ ಆಫ್ ಸೈಂಟಿಫಿಕ್ ಸ್ಟಡೀಸ್ ಅಟ್ ಅ ಫೇಮಸ್ ಕಾಲೇಜ್ ಇನ್ ಪ್ಯಾರಿಸ್. ಒಂದು ಭಾಳಷ್ಟು ಫೇಮಸ್ ಆದ ಕಾಲೇಜ್ ಅಂತ ಪ್ಯಾರಿಸಲ್ಲಿ. ಆ ಕಾಲೇಜ್ಗೆ ಏನಾದ್ರಪ್ಪ, ಇವರು ಡೈರೆಕ್ಟರ್ ಆಫ್ ಸೈಂಟಿಫಿಕ್ ಸ್ಟಡಿನ ನಿರ್ದೇಶಕರಾಗಿ, ಡೈರೆಕ್ಟರಾಗಿ ಇವರು ಸೆಲೆಕ್ಟ್ ಆಗ್ತಾರೆ. ಓಕೆ, ಹಿ ವಾಸ್ ಸ್ಟಿಲ್ ಥಿಂಕಿಂಗ್ ಅಬೌಟ್ ದ ಡಿಕೆ ಆ್ಯಂಡ್ ಈಸ್ಟ್ ಆ್ಯಂಡ್ ಜರ್ಮ್ಸ್ ಆ್ಯಂಡ್ ಒನ್ ಆಫ್ ದ ಪ್ರಾಬ್ಲಮ್ಸ್ ದಟ್ ವಾಸ್ ಟ್ರೈಂಗ್ ಟು ಆನ್ಸರ್ ವಾಸ್ ದಿಸ್. ಸೊ ಅವರಲ್ಲಿ ಇನ್ನೂ ಒಂದು ಪ್ರಶ್ನೆ ಇತ್ತು, ಏನಪ್ಪ ಅಂತಂದರೆ, ಹಿ ವಾಸ್ ಸ್ಟಿಲ್ ಥಿಂಕಿಂಗ್ ಅಬೌಟ್ ಡಿಕೆ ಅಂತಂದರೆ ಏನ್ರಿ, ಕೊಳತು ಹೋಗೋದು, ಹಾಳಾಗೋದು ಅಂತೇಳಿ. ಆಮೇಲೆ ಈಸ್ಟ್ ಬಗ್ಗೆ ಮತ್ತು ಜರ್ಮ್ಸ್ ಬಗ್ಗೆ, ಈ ಪ್ರಾಬ್ಲಮ್ಗಳ ಬಗ್ಗೆ ಏನಾಗಿತ್ತಪ್ಪ, ಅವ್ರ ಕಡೆ ಒಂದು ಕ್ವಶನ್ ಇತ್ತು. ಏನು ಕ್ವಶನಪ್ಪ ಅಂತಂದರೆ, ಡೂ ಜರ್ಮ್ಸ್ ಫಾರ್ಮ್ ಫ್ರಾಮ್ ಅದರ್ ಜರ್ಮ್ಸ್ ಆರ್ ಡೂ ದೇ ಜಸ್ಟ್ ಕಮ್ ಆಫ್ ದೆಮ್ಸೆಲ್ವ್ಸ್. ಸೊ ಅವ್ರ ಕ್ವಶನ್ ಏನಪ್ಪ ಅಂತಂದರೆ, ಈ ಜರ್ಮ್ಸ್, ಬ್ಯಾಕ್ಟೀರಿಯಾಸ್ ಏನಿದಾವಲ್ಲ, ಅವು ಬೇರೆ ಬ್ಯಾಕ್ಟೀರಿಯಾ ಅಥವಾ ಜರ್ಮ್ಸ್ಗಳಿಂದ ಹುಟ್ಕೊತಾವೋ ಇಲ್ಲ ತಮ್ಮಷ್ಟಕ್ಕೆ ತಾವೇ ಬರ್ತಾವೋ ಅನ್ನೋದು
ಅವರೊಂದು ಕಾನ್ಸೆಪ್ಟ್ ಇತ್ತು, ಕ್ವಶನ್ ಇತ್ತು ಆ್ಯಕ್ಚುಲಿ. ಇದಕ್ಕೆ ಪೀಪಲ್ ಲೈಕ್ ಪಾಶ್ಚರ್ ಬಿಲೀವ್ಡ್ ದ್ಯಾಟ್ ಜರ್ಮ್ಸ್ ವರ್ ಕ್ಯಾರಿಡ್ ಇನ್ ಅ ಏರ್ ಆ್ಯಂಡ್ ಮೈಟ್ ಇನ್ಫೆಕ್ಟೆಡ್ ಅದರ್ ಥಿಂಗ್ಸ್ ದಟ್ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ದೆಮ್. ಸೊ ಪಾಶ್ಚರ್ ಮತ್ತು ಪಾಶ್ಚರ್ನಷ್ಟೇ ನಾಲೆಜ್ ಹೊಂದಿರುವಂಥ ಪೀಪಲ್ ಏನಿದ್ದಾರೋ, ಕೆಮಿಸ್ಟ್ ಏನಿದ್ದಾರೋ, ಸೈಂಟಿಸ್ಟ್ ಏನಿದ್ದಾರೋ, ಅವ್ರೇನು ತಿಳ್ಕೊಂಡಿದ್ರು, ಈ ಜರ್ಮ್ಸ್ ಏನಿದಪ್ಪ ಅಂತಾರೆ ಇವು ಗಾಳಿಯಿಂದ ಬರ್ತವೆ. ಈ ಗಾಳಿಯಲ್ಲಿ ಅವು ಇರುವುದರಿಂದ ಅವುಗಳ ಕಾಂಟ್ಯಾಕ್ಟಿಗೆ ಯಾವುದು ಅದು ಬಂದರೆ, ಈಗ ಗಾಳಿ ಬೀಸ್ತಾ ಇದೆ, ನೀವು ಗಾಳಿಯಲ್ಲಿ ಹಾಲು ತೊಗೊಂಬಂದರೆ ಆ ಹಾಲಿಗೆ ಏನಾಕೈತಪ್ಪ ಅಂತಂದರೆ ಆ ಗಾಳಿಯಲ್ಲಿರುವಂಥ ಜರ್ಮ್ಸ್ ಅಫೆಕ್ಟ್ ಮಾಡ್ತವೆ. ದ ವಿಚ್ ಎವರ್ ಕಮ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ದ ಏರ್ ವಿಚ್ ಈಸ್ ಫುಲ್ ಆಫ್ ಜರ್ಮ್ಸ್ ಆರ್ ಬ್ಯಾಕ್ಟೀರಿಯಾ ದಟ್ ವಿಲ್ ಅಫೆಕ್ಟ್ ಆನ್ ದ್ಯಾಟ್ ಅಂಥೇಳಿ ಹೇಳ್ತಾರೆ ಅವರು. ಓಕೆ, ಇಲ್ಲಿ ಮತ್ತು ಬೇರೆದವ್ರು ಏನು ಹೇಳ್ತಾರಪ್ಪ ಅಂದರೆ ಅದರ್ಸ್ ಬಿಲೀವ್ ಇನ್ ವಾಟ್ ದೇ ಕಾಲ್ಡ್ ಸ್ಪಾಂಟೇನಿಯಸ್ ಜನ್ರೇಷನ್. ಸೊ ಇವರೇನು ಪಾಶ್ಚರ್ ಮತ್ತು ಪಾಶ್ಚರ್ ಕಮ್ಯುನಿಟಿ ಏನು ತಿಳ್ಕೊಂಡಿತ್ತಪ್ಪ ಅಂತಂದ್ರೆ ಇವು ಗಾಳಿಯವ್ರಿಗೆ ಇರ್ತಾವೆ, ಗಾಳಿಯಿಂದ ಬಂದು ಅಫೆಕ್ಟ್ ಮಾಡ್ತಾವೆ ಅಂತಿತ್ತು. ಇನ್ನೂ ಅದರ್ಸ್ ಬೇರೆದವ್ರು ಏನು ತಿಳ್ಕೊಂಡಿದ್ರಪ್ಪ ಅಂತಂದ್ರೆ ಸ್ಪಾಂಟೇನಿಯಸ್ ಜನ್ರೇಷನ್, ತಾವು ಪಟ್ ಹುಡ್ಕೊಂತಾವು ಅನ್ನೋದು ಒಂದು ಕಾನ್ಸೆಪ್ಟ್ ಅವರು ತಿಳ್ಕೊಂಡಿದ್ರು. ದೇ ಬಿಲೀವ್ಡ್ ದ್ಯಾಟ್ ಜರ್ಮ್ಸ್ ಹ್ಯಾಡ್ ನೋ ಪೇರೆಂಟ್ಸ್ ಬಟ್ ಜಸ್ಟ್ ಆಕರ್ಡ್ ಬೈ ದೆಮ್ಸೆಲ್ವ್ಸ್. ಅವಕ್ಕೆ ಯಾವುದೇ ಥರದ ಪ್ಯಾರೆಂಟ್ ಜರ್ಮ್ ಇಲ್ಲ, ತಾನೇ ಬರ್ತಾವವು ಅಂಥೇಳಿ ಇಲ್ಲಿ ಬೇರೆದವ್ರು ತಿಳ್ಕೊಂಡಿದ್ರು. ಓಕೆ, ಸೊ ಇದಕ್ಕೆ ಪಾಶ್ಚರ್ ಅವ್ರು ಯಾವ ಥರನಾದ ಆನ್ಸರ್ ಕೊಡ್ತಾರೆ ಅನ್ನೋದನ್ನು ನೋಡೋಣ. ಓಕೆ, ನಾವು ವಿಲ್ ಗೋ, ಐ ಹೋಪ್ ಯು ಕ್ಲಿಯರ್ಲಿ ಅಂಡರ್ಸ್ಟುಡ್ ದಿ 8th paragraph. Now we'll go to the 9th paragraph. Okay, Pasteur proved that he was right by a very simple and clever experiment. ಸೊ ಅವರು ಪಾಶ್ಚರ್ ಏನು ಹೇಳಿದ್ರಪ್ಪ ಅಂತಂದ್ರೆ ಈ ಜರ್ಮ್ಸ್ ಅಥವಾ ಬ್ಯಾಕ್ಟೀರಿಯಾಗಳು ಗಾಳಿಯಲ್ಲಿರ್ತಾವೆ, ಗಾಳಿಯಲ್ಲಿದ್ದಾಗ ಅವುಗಳ ಕಾಂಟ್ಯಾಕ್ಟಿಗೆ ಯಾವುದೇ ಥರನಾದ ಥಿಂಗ್ಸ್ ಬಂದಾಗ ಅವು ಮೇಲೆ ಅಫೆಕ್ಟ್ ಆಗ್ತವೆ ಅನ್ನೋದನ್ನು ಯಾರು ಹೇಳಿದ್ರಪ್ಪ ಅಂತಾರೆ, ಪಾಶ್ಚರ್ ಹೇಳಿದರು. ಇದನ್ನು ಅವರು ಎಷ್ಟು ಈಸಿಯಾಗಿ ಎಕ್ಸ್ಪೆರಿಮೆಂಟ್ ಮುಖಾಂತರ ತೋರಿಸ್ತಾರಪ್ಪ ಅಂತಂದರೆ, ಹಿ ಪುಟ್ ಸಮ್ ಸೂಪ್ ಇನ್ ಟು ಸಮ್ ಬಾಟಲ್ಸ್ ಆ್ಯಂಡ್ ದೆನ್ ಹಿ ಬಾಯ್ಲ್ಡ್ ಇಟ್ ಇನ್ ಆರ್ಡರ್ ಟು ಡೆಸ್ಟ್ರಾಯ್ ಎನಿ ಜರ್ಮ್ ದಟ್ ಮೈಟ್ ಆಲ್ರೆಡಿ ಬಿ ಇನ್ ದ ಸೂಪ್. ಸೊ ಏನು ಮಾಡಿದರು, ಕೆಲವೊಂದಿಷ್ಟು ಬಾಟಲ್ ತೊಗೊಂಡ್ರು, ಬಾಟಲ್ನಲ್ಲಿ ಸೂಪ್ ಹಾಕಿ ಅವುಗಳನ್ನ ಕಾಯಿಸಿದ್ರು. ಅವರು ಕಾಯಿಸಿದ ಮೇಲೆ ಏನಾಯ್ತಪ್ಪ ಅಂತಂದರೆ, ಯಾಕೆ ಕಾಯಿಸಿದ್ರು ಅಂದರೆ ಅಕಸ್ಮಾತ್ ಅದರೊಳಗೆ ಮೊದಲೇ ಯಾವುದಾದ್ರೂ ಜರ್ಮ್ಸ್ ಇದ್ದರೆ ಸತ್ತು ಹೋಗಲಿ ಅಂಥೇಳಿ ಕಾಯಿಸಿದ್ರು. ಓಕೆ, ಕಾಯಿಸಿದಾದ್ಮೇಲೆ ಏನಾಯಿತು, ಬಾಟಲಲ್ಲಿ ಸೂಪ್ ಮಾತ್ರ ಇದೆ, ಯಾವುದೇ ಥರನಾದ ಜರ್ಮ್ಸ್ ಇಲ್ಲ. ಓಕೆ, ಆಫ್ಟರ್ ದ್ಯಾಟ್ ಹಿ ಹೀಟೆಡ್ ಆ್ಯಂಡ್ ಪುಲ್ಡ್ ಔಟ್ ದ ನೆಕ್ ಆಫ್ ದ ಫ್ರೆಶ್ ಬಾಟಲ್, ಈಚ್ ಬಾಟಲ್ until it formed a long narrow neck with a big bend in the middle. ಸೊ ಏನು ಮಾಡಿದ್ರಪ್ಪ ಅಂತಂದರೆ, ಆಮೇಲೆ ಕಾಯಿಸಿದಾದ್ಮೇಲೆ ಮತ್ತೆ ಅದರ ಮುಚ್ಚಳ ಹತ್ತಿರ ಏನಿತ್ತಲ್ಲ ಅಲ್ಲಿ ಅದನ್ನು ಕಾಯಿಸಿ ಅದನ್ನು ಡ್ರ್ಯಾಗ್ ಮಾಡಿ ಅಲ್ಲಿ ಬೆಂಡ್ ಮಾಡಿದ್ರು. ಯಾಕಪ್ಪ ಅಂತಂದರೆ ಮತ್ತು ಅಲ್ಲಿಂದ ಏನೂ ಒಳಗಡೆ ಹೋಗಬಾರ್ದು ಅಂಥೇಳಿ. ಓಕೆ, ದ ಸೂಪ್ ರಿಮೈನ್ಡ್ ದೇರ್ ಫಾರ್ ಅ ಲಾಂಗ್ ಟೈಮ್ ಆ್ಯಂಡ್ ಇಟ್ ನೆವರ್ ವೆಂಟ್ ಬ್ಯಾಡ್ ಆ್ಯಸ್ ಇಟ್ ವುಡ್ ಹ್ಯಾವ್ ಡನ್ ಇಫ್ ಇಟ್ ಹ್ಯಾಡ್ ಬೀನ್ ಸ್ಟ್ಯಾಂಡಿಂಗ್ ಇನ್ ಅ ಬೌಲ್ ಇನ್ ಅ ಕಿಚನ್. ಸೊ ಏನು ಮಾಡಿದರು, ಅದರೊಳಗಿರುವಂಥ ಸೂಪ್ ಯಾವಾಗಲೂ ಹಾಳಾಗಲೇ ಇಲ್ಲ. ಯಾಕಪ್ಪ ಅಂತಂದರೆ ಅಲ್ಲಿ ಯಾವುದೇ ಥರನಾದ ಗಾಳಿ ಒಳಗಡೆ ಹೋಗೋದಕ್ಕೆ ಚಾನ್ಸ್ ಇದ್ದಿದ್ದಿಲ್ಲ. ಮತ್ತು ಕಿಚನ್ನಲ್ಲಿರುವಂಥ ಸೂಪು ಹಾಳಾಗಿತ್ತು, ಯಾಕಂದರೆ ಕಿಚನಲ್ಲಿ ಬೇರೆ ಥರನಾದ ಗಾಳಿಗಿತ್ತು, ಆ ಗಾಳಿಯಲ್ಲಿ ಬ್ಯಾಕ್ಟೀರಿಯಾಸ್ಗಳಿದ್ದು ಅವೆಲ್ಲ ಹಾಳಾಗಿದ್ವು. ಓಕೆ, ದ್ಯಾಟ್ ಸೈಡ್ ಪಾಶ್ಚರ್ ಈಗೇನು ಹೇಳ್ತಾರಪ್ಪ ಅಂತಂದರೆ, ಈಸ್ ಬಿಕಾಸ್ ದೇರ್ ಆರ್ ನೋ ಪ್ಯಾರೆಂಟ್ ಜರ್ಮ್ ಇನ್ ದ ಸೂಪ್ ಆ್ಯಂಡ್ ದೇ ಕ್ಯಾನಾಟ್ ರೀಚ್ ಇಟ್ ಬಿಕಾಸ್ ಆಫ್ ದ ಬೆಂಡ್ ಇನ್ ದ ಲಾಂಗ್ ಟ್ಯೂಬ್. ಸೊ ಈ ಸದ್ಯಕ್ಕೆ ಯಾವುದೇ ಥರನಾದ ಅಲ್ಲಿ ಸೂಪ್ ಹಾಳಾಗಿದ್ದಿಲ್ಲ, ಇಲ್ಲಿರುವಂಥ ಸೂಪ್ ಹಾಳಾಗಿದ್ದಿಲ್ಲ, ಕಿಚನಲ್ಲಿ ಏನು ಬೇರೆ ಕ್ಲೋಸ್ ಮಾಡದೇ ಇಟ್ಟಿರುವಂತಹ ಸೂಪ್ ಹಾಳಾಗಿತ್ತು. ಯಾಕಂದರೆ ಆಲ್ರೆಡಿ ಯಾವ ಬಾಟಲಿರೋ ಸೂಪನ್ನು ಏನು ಮಾಡಿದ್ರು, ಹೀಟ್ ಮಾಡಿ ಅಲ್ಲಿ ಅದರೊಳಗಿರುವಂಥ ಜರ್ಮ್ಸನ್ನು ಕೊಂದುಬಿಟ್ಟಿದ್ರು, ಅವರು ಸಾಯಿಸಿಬಿಟ್ಟಿದ್ರು. ಸೊ ಹೀಗಾಗಿ ಅದು ಯಾವುದೇ ಥರನಾದ ಅಫೆಕ್ಟ್ ಆಗಲಿಲ್ಲ. ಓಕೆ, ಸೊ ಮತ್ತು ಇಲ್ಲೇನಾಯ್ತಪ್ಪ ಅಂತಂದರೆ ಹೊರಗಡೆ ಇಟ್ಟಿದ್ದು ಕಾಯಿಸಿದ್ದಿಲ್ಲ, ಮತ್ತು ಗಾಳಿಯಲ್ಲಿ ಇಟ್ಟೋದ್ರಿಂದ ಏನಾಗಿತ್ತಪ್ಪ ಅಂದರೆ ಗಾಳಿಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಬಂದು ಅಟ್ಯಾಕ್ ಮಾಡಿ ಅವುಗಳನ್ನು ಒಂದು ಸೂಪನ್ನು ಹಾಳು ಮಾಡಿದ್ವು. ಓಕೆ, ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೊತೀನಿ. ಓಕೆ, ಅವರು ಮತ್ತು ಪ್ಯಾಕ್ ಮಾಡಿದ್ರಿಂದ, ಆ ಬಾಟಲನ್ನು ಪ್ಯಾಕ್ ಮಾಡಿದ್ರಿಂದ ಏನಾಯಿತು, ಯಾವುದೇ ಥರನಾದ ಗಾಳಿ ಒಳಗಡೆ ಹೋಗಲಿಲ್ಲ. ಗಾಳಿ ಒಳಗಡೆ ಹೋಗದೇ ಇರೋ ಕಾರಣ ಏನಾಯ್ತಪ್ಪ ಅಂತಂದರೆ ಅಲ್ಲಿ ಜರ್ಮ್ಸ್ ಹೋಗಲಿಲ್ಲ, ಅದು ಸೂಪ್ ಹಾಳಾಗಲಿಲ್ಲ. ಸೊ ಹಿ ಟುಕ್ ಒನ್ ಆಫ್ ದ ಬಾಟಲ್ಸ್ ಆ್ಯಂಡ್ ಸ್ಪಿಲ್ಟ್ ಅ ಲಿಟಲ್ ಆಫ್ ದ ಸೂಪ್ ಡೌನ್ ಆನ್ ದ ಟ್ಯೂಬ್ ಸೊ ದ್ಯಾಟ್ ಇಟ್ ಸೆಟಲ್ಡ್ ಇನ್ ಅ ಬೆಂಡ್. ಸೊ ಸ್ವಲ್ಪ ತೆಗೆದು ಚೆಲ್ತಾರೋ, ಅಲ್ಲಿ ಬೆಂಡ್ ಚೆಲ್ಲಿದ್ರೆ ಏನಾಯಿತು, ಸ್ವಲ್ಪ ಬಂದ ಕೇಸಿಂದ ಏನಾಯ್ತಪ್ಪ ಅಂತಂದರೆ ಅಲ್ಲಿ ಬೆಂಡ್ ಒಳಗೆ ಕುಂತ್ಕೊಂತು, ಎಲ್ಲಿ ಬೆಂಡ್ ಮಾಡಿದ್ರಲ್ಲ ಹೀಟ್ ಮಾಡಿ ಅಲ್ಲಿ ಬಂದು ಕುಂತ್ಕೊತು. ದಿಸ್ ಸೂಪ್ ವೆಂಟ್ ಬ್ಯಾಡ್. ಆಮೇಲೆ ಏನಪ್ಪ ಅಂದ್ರೆ ಅಲ್ಲಿ ತೆಗೆದು ಏನು ಬಿಟ್ರಲ್ಲ ಅಲ್ಲಿ ಗಾಳಿ ಬಂದು ಹೋತು. ಸೊ ಅದಕ್ಕೆ ಅಲ್ಲಿರುವಂಥ ಸೂಪ್ ಏನಾಯ್ತು, ಬೆಂಟಲ್ಲಿರೋದು ಹಾಳಾಯ್ತು. ಸೊ ವಿ ಆಪನ್ ಸ್ಪೀಕ್ ಆಫ್ ಡಸ್ಟ್ ಟ್ರ್ಯಾಪ್ಸ್. ನಾವು ಕೆಲವೊಮ್ಮೆ ಏನು ಮಾತಾಡ್ತೀವಪ್ಪ ಅಂತಂದರೆ ಡಸ್ಟ್ ಟ್ರ್ಯಾಪ್ಸ್ ಬಗ್ಗೆ ಮಾತಾಡ್ತೀವಿ. ಅಂದರೆ
ಈ ಧೂಳಿನ ಕಣಗಳ ಬಗ್ಗೆ ಮಾತಾಡ್ತೀವಲ್ಲ, ಆ ಎಲ್ಲಿ ಬೆಂಡ್ ಮಾಡಿದ್ರು, ಓಪನ್ ಮಾಡಿ ಬೆಂಡ್ ಮಾಡಿರೋದನ್ನು ಆ ಬಾಟಲ್ನ ಓಪನ್ ಮಾಡಿದಾಗ ಅಲ್ಲಿ ಸ್ವಲ್ಪ ಸೂಪ್ ಚೆಲ್ಲಿದ್ರು. ಅಲ್ಲಿ ಎಲ್ಲಿ ಬೆಂಡ್ ಮಾಡಿದ್ರು ಅಲ್ಲಿ ಸೂಪ್ ಬಂದು ಕುಂತಿತ್ತು. ಓಪನ್ ಮಾಡಿದಾಗ ಗಾಳಿನೂ ಬಂತು, ಗಾಳಿಲಿರುವಂಥ ಜರ್ಮ್ಸ್ಗಳು ಬಂದು ಆ ಬೆಂಟಿಗೆ ಸೇರಿಕೊಂಡು ಅಲ್ಲಿ ಸೂಪ್ ಇತ್ತು ಮತ್ತು ಗಾಳಿನೂ ಬಂತು, ಹೀಗಾಗಿ ಅದು ಹಾಳಾಯಿತು ಅಂಥೇಳಿ. ಓಕೆ, ವೆಲ್ ದಿಸ್ ಬೆಂಡ್ ಇನ್ ದ ಟ್ಯೂಬ್ ವಾಸ್ ಅ ಡಸ್ಟ್ ಟ್ರ್ಯಾಪ್. ಅಲ್ಲಿ ಅಲ್ಲಿ ಟ್ಯೂಬ್ನಾಗ ಏನಿತ್ತಪ್ಪ ಅದೇನದು ಡಸ್ಟ್ ಟ್ರ್ಯಾಪ್ ಅಂತ ಹೇಳ್ಬೋದು, ಅದಕ್ಕೋಸ್ಕರ ಅದು ಹಾಳಾಯಿತು. ಓಕೆ, ಮೇ ಕ್ಯಾರಿ ಜರ್ಮ್ಸ್ ವಿತ್ ಇಟ್, ಕುಡ್ ಗೆಟ್ ಆ್ಯಸ್ ಫಾರ್ ಆ್ಯಸ್ ದ ಬೆಂಡ್ ಬಟ್ ನೋ ಫರ್ದರ್. ಅದು ಎಲ್ಲಿ ಬೆಂಡ್ ಇದ್ದಲ್ಲ ಅಲ್ಲಿವರೆಗೆ ಮಾತ್ರ ಸೂಪ್ ಬಂದಿತ್ತು, ಯಾಕಂದರೆ ಮುಂದ್ಗಡೆ ಹೋಗೋಕ್ಕೆ ಚಾನ್ಸ್ ಇಲ್ಲ, ಬೆಂಡ್ ಇತ್ತಲ್ಲಿ. ಓಕೆ, ಅದಕ್ಕೋಸ್ಕರ ಎಲ್ಲಿ ಓಪನ್ ಮಾಡಿದಾಗ ಎಲ್ಲಿ ಹಾಕಿದ್ರಲ್ಲ ಅಷ್ಟೇ ಉಳಿದಿತ್ತು. ಎಲ್ಲಿ ಬೆಂಟಲ್ಲಿ ಏನು ಸೂಪ್ ಬಂದು ಕುಂತಿತ್ತಲ್ಲ ಅದಷ್ಟೇ ಹಾಳಾಗಿತ್ತು, ಉಳಿದಿದ್ದು ಹಾಳಾಗಿದ್ದಿಲ್ಲ. ಆ್ಯಂಡ್ ಸೆಟಲ್ ದೇರ್ ಆ್ಯಂಡ್ ಇನ್ಫೆಕ್ಟೆಡ್ ದ ಸೂಪ್. ಸೊ ಲೇಟರ್ ಏನಾಯ್ತು, ಅದು ಅಲ್ಲೇ ಕುಂತಿತ್ತು, ಅದು ಅಲ್ಲಿಂದ ಇನ್ಫೆಕ್ಟ್ ಮಾಡ್ತು, ಗಾಳಿ ಒಳಗೆ ಏನು ಹೋತಲ್ಲ ಅದು ಇನ್ಫೆಕ್ಟ್ ಮಾಡ್ತು ಅಂತೇಳಿ. ಓಕೆ, ನಾವು ವಿಲ್ ಗೋ ಟು ದ 10th ಒನ್. ಈ 10th ಪ್ಯಾರಾಗ್ರಾಫಲ್ಲಿ ಏನಿದೆಪ್ಪ ಅಂತಂದ್ರೆ ಒಂದು ಇಂಪಾರ್ಟೆಂಟ್, ಈಗ ನಾನು 9th ಪ್ಯಾರಾಗ್ರಾಫಲ್ಲಿ ನಿಮಗೆ ಏನು ಹೇಳಿದ್ದೇನಲ್ಲ, ಇದು ಕೂಡ ವೆರಿ ಮಚ್ ಇಂಪಾರ್ಟೆಂಟ್. ನಿಮಗೆ 3 ಅಥವಾ 4 ಮಾರ್ಕ್ಸಿಗೆ ಕೇಳ್ಬೋದು. ಸೂಪ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಕೇಳ್ಬೋದು. ಮತ್ತು ಇನ್ನೊಂದು ಸೂಪ್ ಎಕ್ಸ್ಪೆರಿಮೆಂಟ್ ಕೂಡ ಇದೆ. ಈ ಸೂಪ್ ಎಕ್ಸ್ಪೆರಿಮೆಂಟ್ ಏನನ್ನು ತೋರಿಸ್ತೈತಪ್ಪ ಅಂತಂದರೆ ಪ್ಯೂರ್ ಏರ್ ಆರ್ ಸ್ಟೇಲ್ ಏರ್, ಅಂದರೆ ಸ್ವಚ್ಛ ಗಾಳಿ ಅಥವಾ ಹಾಳಾದ ಗಾಳಿ ಬಗ್ಗೆ ಈ ಎಕ್ಸ್ಪೆರಿಮೆಂಟನ್ನು ಕೇಳ್ತಾರೆ. ಸೊ ದಯವಿಟ್ಟು ಫೋಕಸ್ ಮಾಡಿ ಇದನ್ನು ಕಲೀರಿ. ಓಕೆ, ಯಾ, ದಿಸ್ ಈಸ್ only one of many hundreds of experiments which Pasteur made to show how full the air is of dust particles and how germs may carried by this dust. ಸೊ ಪಾಶ್ಚರ್ ಮಾಡಿರುವಂಥ ನೂರಾರು ಎಕ್ಸ್ಪೆರಿಮೆಂಟ್ಗಳಲ್ಲಿ ಇದು ಕೂಡ ಏನಾಗೈತಪ್ಪ ಅಂತಂದರೆ ಒಂದು ಎಕ್ಸ್ಪೆರಿಮೆಂಟು. ಈ ಎಕ್ಸ್ಪೆರಿಮೆಂಟ್ ಮುಖಾಂತರ ಅವ್ರು ಏನು ತೋರಿಸಿದ್ದಾರೆ ಅಂತಂದರೆ, ಈ ಎನ್ವಿರಾನ್ಮೆಂಟಲ್ಲಿ ಇರುವಂತಹ ಗಾಳಿ, ಎಷ್ಟು ಡಸ್ಟಿಂದ ತುಂಬಿಕೊಂಡಿದೆ, ಆ ಡಸ್ಟಲ್ಲಿ ಎಷ್ಟು ಜರ್ಮ್ಸ್ಗಳಿದ್ದಾವೆ, ಬ್ಯಾಕ್ಟೀರಿಯಾಗಳಿದ್ದಾವೆ ಅನ್ನೋದನ್ನು ತೋರಿಸೋದಕ್ಕೆ ಇದೊಂದು ಎಕ್ಸ್ಪೆರಿಮೆಂಟನ್ನು ಅವರು ಮಾಡ್ತಾರೆ. ಓಕೆ, ಅದಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ, ಒನ್ ವೆರಿ ಯೂಸ್ಫುಲ್ ಎಕ್ಸ್ಪೆರಿಮೆಂಟ್ ವಾಸ್ ಮೇಡ್ ಟು ಶೋ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ಯೂರ್ ಆ್ಯಂಡ್ ಸ್ಟೇಲ್ ಏರ್. ಸೊ ಈ ಒಂದು ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ ಮಾಡಿ ಏನು ಮಾಡ್ತಾರೆ, ಈ ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ ಅವ್ರು ಏನು ಮಾಡ್ತಾರೆ, ಸ್ವಚ್ಛವಾದಂಥ ಗಾಳಿ ಪ್ಯೂರ್ ಏರ್ ಮತ್ತು ಹಾಳಾದಂಥ ಗಾಳಿ ಸ್ಟೇಲ್ ಏರ್ ಬಗ್ಗೆ ಅವರು ಈ ಎಕ್ಸ್ಪೆರಿಮೆಂಟ್ ಮುಖಾಂತರ ತೋರಿಸ್ತಾರೆ. ಪಾಶ್ಚರ್ ಅಗೇನ್ ಫಿಲ್ಡ್ ಸಮ್ ಬಾಟಲ್ಸ್ ವಿತ್ ಅ ಸೂಪ್. ಓಕೆ, ಮತ್ತೇನು ಮಾಡ್ತಾರೆ, ಕೆಲವೊಂದಿಷ್ಟು ಬಾಟಲ್ಗಳನ್ನ ತೊಗೊಂಡು ಆ ಬಾಟಲಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಸೂಪನ್ನು ಹಾಕ್ತಾರೆ. ದೆನ್ ಹಿ ಟುಕ್ ಸಮ್ ಇನ್ ಟು ಅ ಲಿಟಲ್ ಹೋಟೆಲ್ ಬೆಡ್ರೂಮ್ ವೇರ್ ದ ಏರ್ ಹಾರ್ಡ್ಲಿ ಎವರ್ ಚೇಂಜ್ಡ್, broke their necks off that the air could enter freely and after few minutes sealed up again. ಸೊ ಏನು ಮಾಡಿದರು, ಆ ಸೂಪ್ ಬಾಟಲ್ಗಳನ್ನ ತೊಗೊಂಡು ಹೋದರು. ಆ ಬಾಟಲ್ಗಳಲ್ಲಿ ಒಂದು ಬಾಟಲನ್ನು ಒಂದು ಹೋಟೆಲ್ ರೂಮಲ್ಲಿ ಹೋಗಿ ಓಪನ್ ಮಾಡ್ತಾರೆ. ಅಲ್ಲಿ ಗಾಳಿ ಚೇಂಜ್ ಆಗೋದೇ ಇಲ್ಲ, ಮೊದಲು ಪ್ರೆಸೆಂಟ್ಲಿ ಏನು ಗಾಳಿ ಇತ್ತಲ್ಲ ಅದೇ ಗಾಳಿ ಇತ್ತು. ಮತ್ತೆಲ್ಲ ವಿಂಡೋಸನ್ನು ಕ್ಲೋಸ್ ಮಾಡಿದರು. ಅಲ್ಲಿ ಏನು ಮಾಡಿದರು, ಆ ಬಾಟಲ್ನ ಒಂದು ಬೂಚನ್ನು ಓಪನ್ ಮಾಡ್ತಾರೆ, ಕ್ಯಾಪನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದಾದಮೇಲೆ ಸ್ವಲ್ಪ ಗಾಳಿ ಅದರೊಳಗೆ ಹೋಗ್ತೈತೆ, ಆಮೇಲೆ ಅದನ್ನು ಸೀಲ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಏನು ಮಾಡ್ತಾರೆ, ಹೀ ಟುಕ್ ದ ಸಮ್ ಬಾಟಲ್ಸ್ ಇನ್ ಟು ಅ ಫೀಲ್ಡ್ ನಿಯರ್ ಬೈ ಆ್ಯಂಡ್ ಡಿಡ್ ದ ಸೇಮ್ ವಿತ್ ದೆಮ್. ಮತ್ತು ಆ ಕಡೆ ಈ ಕಡೆ ಹೊರಗಡೆ ಹೋಗ್ತಾರೆ, ಅಲ್ಲಿ ಯಾವುದೋ ಒಂದು ಸ್ಥಳಕ್ಕೆ ಹೋಗಿ ಮತ್ತು ಅಲ್ಲಿನೂ ಓಪನ್ ಮಾಡ್ತಾರೆ. ಅಲ್ಲಿ ಓಪನ್ ಮಾಡಿ ಏನು ಮಾಡ್ತಾರೆ, ಅಲ್ಲಿನೂ ಗಾಳಿ ಎಂಟರ್ ಆಗುತ್ತೆ ಮತ್ತು ಅದನ್ನು ಸೀಲ್ ಮಾಡ್ತಾರೆ. ಲೇಟರ್ ಫೈನಲಿ ಹಿ ಓಪನ್ ಸಮ್ ಆನ್ ದ ಟಾಪ್ ಆಫ್ ಅ ಹೈ ಮೌಂಟೇನ್ ಆ್ಯಂಡ್ ಅಗೇನ್ ಸೀಲ್ಡ್ ಅಪ್ ದೆಮ್. ಮತ್ತು ಒಂದು ಗುಡ್ಡದ ಮೇಲೆ ಹೋಗ್ತಾರೆ, ಬೆಟ್ಟದ ಮೇಲೆ ಹೋಗಿ ಏನು ಮಾಡ್ತಾರೆ, ಅಲ್ಲಿ ಸೂಪ್ನ ಇನ್ನೂ ಕೆಲವೊಂದಿಷ್ಟು ಬಾಟಲ್ಸ್ಗಳು ಉಳಿದಿತ್ತಲ್ಲ ಆ ಬಾಟಲ್ನ ಒಂದು ಬೂಚನ್ನು ಓಪನ್ ಮಾಡ್ತಾರೆ. ಅಲ್ಲಿನೂ ಗಾಳಿ ಎಂಟರ್ ಆಗುತ್ತೆ, ಅದನ್ನು ಮತ್ತೆ ಕ್ಲೋಸ್ ಮಾಡ್ತಾರೆ. ಓಕೆ, ದೆನ್ ವಾಟ್ ವಾಸ್ ದ ರಿಸಲ್ಟ್? ಈ ಮೂರು ಸ್ಥಳಗಳಲ್ಲಿ ಇವರೇನು ಓಪನ್ ಮಾಡಿ ಮತ್ತು ಕ್ಲೋಸ್ ಮಾಡಿದ್ರಲ್ಲ ಬಾಟಲ್ಸನ್ನು, ಅವುಗಳ ರಿಸಲ್ಟ್ ಏನಾಗಿತ್ತು ಅಂತಂದರೆ, ವೆನ್ ದೇ ವರ್ ಎಕ್ಸಾಮೈನ್ಡ್, ಅವುಗಳನ್ನ ಯಾವಾಗ ಅವರು ಚೆಕ್ ಮಾಡಿದರು, ದ ಬಾಟಲ್ಸ್ ಓಪನ್ ಇನ್ ದ ಹೋಟೆಲ್ ರೂಮ್ ವರ್ ಫುಲ್ ಆಫ್ ಸೂಪ್ ವಿಚ್ ಹ್ಯಾಡ್ ಗಾನ್ ಕಂಪ್ಲೀಟ್ಲಿ ಮೌಲ್ಡಿ. ಸೊ ಮೌಲ್ಡಿ ಅಂದರೆ ಏನಪ್ಪ ಅಂತಂದರೆ ಹಾಳಾಗಿರುವುದು ಅಂಥೇಳಿ, ಕವರ್ಡ್ ವಿತ್ ಅ ಫಂಗಲ್ ಗ್ರೋತ್ ಆರ್ ಕಾಸ್ಡ್ ಡಿಕೆ ಅಂಥೇಳಿ ಮೌಲ್ಡಿ ಅಂತಂದರೆ. ಓಕೆ, ಸೀಲ್ ನೋಡ್ರಿ, ಈ ಹೋಟೆಲ್ ರೂಮ್ ಅಂತಲ್ಲೇ ಒಯ್ದಿರುವಂಥ ಒಂದು ಬಾಟಲ್ ಏನಾಗಿತ್ತು, ಅದರಲ್ಲಿರುವಂಥ ಸೂಪು ಪೂರ್ತಿ ಮೌಲ್ಡಿ ಆಗಿತ್ತು, ಹಾಳಾಗಿತ್ತು. ಯಾಕಪ್ಪ ಅಂತಂದರೆ ಅಲ್ಲಿರುವಂಥ ಗಾಳಿ ಚೇಂಜ್ ಆಗಿದ್ದಿಲ್ಲ. ಗಾಳಿ ಚೇಂಜ್ ಆಗದೇ ಇರೋ ಕಾರಣ ಗಾಳಿಯಲ್ಲಿರುವಂಥ ಜರ್ಮ್ಸ್ಗಳು ಸೂಪ್ಗೆ ಅಫೆಕ್ಟ್ ಮಾಡಿದವು. ನೆಕ್ಸ್ಟ್ ಅದು ಯಾವ ಥರ ಅಂದರೆ ಕಂಪ್ಲೀಟ್ಲಿ ಮೌಲ್ಡಿ, ಪೂರ್ತಿ ಹಾಳಾಗಿಬಿಟ್ಟಿತ್ತು ಅದು. ದ ಬಾಟಲ್ಸ್ ಓಪನ್ ಇನ್ ದ ಫೀಲ್ಡ್ ವರ್ ಮೌಲ್ಡಿ. ಸೊ ಇವು ಕೂಡ ಎಲ್ಲಿ ಹೊರಗಡೆ ಏನು
ಆನ್ ಲ್ಯಾಂಡ್ಸ್ಕೇಪ್ ಆರ್ ಎನಿ ಫೀಲ್ಡಲ್ಲಿ ಮಾಡಿರುವಂಥ ಎಕ್ಸ್ಪೆರಿಮೆಂಟ್ ಮೋಡ್ ಕೂಡ ಅವು ಸೂಪ್ ಕೂಡ ಹಾಳಾಗಿದ್ವು. ಓಕೆ, ಮತ್ತು ಯಾವುದು ಹಾಳಾಗಿದ್ದಿಲ್ಲಪ್ಪ ಅಂದರೆ, ಬಟ್ ನಾಟ್ ಕ್ವೈಟ್, ಪೂರ್ತಿ ಹಾಳಾಗಿದ್ದಿಲ್ಲ, ಸ್ವಲ್ಪ ಹಾಳಾಗಿದ್ದವು, ಬಟ್ ಸೋ ಬ್ಯಾಡ್. ದೋಸ್ ಓಪನ್ ಆನ್ ದ ಮೌಂಟೇನ್ ಹ್ಯಾಡ್ ನೋ ಜಮ್ಸ್ ಇನ್ ದೆಮ್ ಎಟ್ ಆಲ್. ಸೊ ಪೂರ್ತಿ ಮೌಂಟೇನ್ ಮೇಲೆ ಹೋಗಿ, ಗುಡ್ಡದ ಮೇಲೆ ಹೋಗಿ ಅವರು ಯಾವ ಸೂಪ್ನ ಬಾಟಲ್ನ ಓಪನ್ ಮಾಡಿದ್ರು, ಅದು ಹಾಳಾಗಿದ್ದಿಲ್ಲ. ಯಾಕಪ್ಪ ಅಂತಂದರೆ ಕೆಳಗಡೆ ಇರುವಂಥ ಗಾಳಿ ಹಾಳಾಗಿತ್ತು. ಇಟ್ ಈಸ್ ಫುಲ್ ಆಫ್ ಜರ್ಮ್ಸ್ ಆ್ಯಂಡ್ ಬ್ಯಾಕ್ಟೀರಿಯಾಸ್. ಆ್ಯಂಡ್ ಈವನ್ ಇನ್ ದ ಹೋಟೆಲ್ ರೂಮ್ ದ ಏರ್ ವಿಚ್ ವಾಸ್ ದೇರ್ ದಟ್ ವಾಸ್ ಆಲ್ಸೋ ಫುಲ್ಲಿ ಅಫೆಕ್ಟೆಡ್ ಬೈ ದ ಜರ್ಮ್ಸ್ ಆ್ಯಂಡ್ ಬ್ಯಾಕ್ಟೀರಿಯಾ. ಮತ್ತು ಮೇಲ್ಗಡೆ ಏನು ಹೋಗಿದ್ರಲ್ಲ ಅಲ್ಲಿ ಮೌಂಟೇನ್ ಮೇಲೆ, ಅಲ್ಲಿ ಯಾವುದೇ ಥರನಾದ ಗಾಳಿ ಹಾಳಾಗಿದ್ದಿಲ್ಲ, ಕಲುಷಿತವಾಗಿದ್ದಿಲ್ಲ. ಅದು ಏನಾಗಿತ್ತಪ್ಪ ಅಂತಂದ್ರೆ ಪ್ಯೂರ್ ಏರ್ ಇತ್ತು. ಅವ್ರು ಏನು ಹೇಳ್ತಿದ್ದಾರೆ ಈ ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ ಅಂತಂದರೆ, ಪ್ಯೂರ್ ಗಾಳಿ, ಸ್ವಚ್ಛ ಗಾಳಿಯಲ್ಲಿ ಯಾವುದೇ ಥರನಾದ ಜರ್ಮ್ಸ್ಗಳು ಇರೋದಿಲ್ಲ. ಈ ಅದೇ ಸ್ವಚ್ಛ ಗಾಳಿಗೆ ಯಾವುದಾದ್ರೂ ಜರ್ಮ್ಸ್ಗಳು ಅಟ್ಯಾಕ್ ಆಗೋದು, ಅದೇ ಸ್ಟೇಲ್ ಏರ್ ಆಗ್ತದೆ, ಹಾಳಾದಂಥ ಗಾಳಿ ಅಂತ ಆಗ್ತದೆ ಅಂಥೇಳಿ ಈ ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ ಅವ್ರು ಏನು ಮಾಡ್ತಾರೆ, ನಮಗೆ ತಿಳಿಸ್ಕೊಡ್ತಾರೆ. ಸೊ ವಿದ್ಯಾರ್ಥಿಗಳೇ, ನಿಮಗೆ ಐ ಹೋಪ್ ನಾನು ಹೇಳ್ಕೊಡ್ತಿರೋದು ಅರ್ಥ ಆಗ್ತಿದೆ ಅಂದ್ಕೊತಿದ್ದೀನಿ. ನಿಮಗೆ ಯಾವುದೇ ಥರನಾದ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿರಿ, ನಿಮ್ಗೆ ನಾನು ಅಲ್ಲೇ ಆನ್ಸರ್ ಮಾಡ್ತೀನಿ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನನ್ನ ಈ ಲೆಸನ್ಗಳು ನಿಮಗೆ ಇಷ್ಟವಾಗ್ತಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿರಿ, ಮತ್ತು ಶೇರ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ. ನೀವು ಇದೇ ಥರನ ಸಪೋರ್ಟ್ ಮಾಡ್ತಾಯಿರಿ. ಆಲ್ರೆಡಿ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಿ. ಸೊ ನಿಮ್ಮ ಸಪೋರ್ಟಿಂದ ನಾನು 1300 ಸಬ್ಸ್ಕ್ರೈಬರ್ಸನ್ನು ಗಳಿಸ್ಕೊಂಡಿದ್ದೀನಿ, ಮತ್ತು ವಾಚ್ ಟೈಮ್ ಕೂಡ ಆಗ್ತಾಯಿದೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾನು ಕೂಡ ನಿಮ್ಮ ಎಕ್ಸಾಮ್ಸ್ ಒಳಗೇ ಇನ್ನೂ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವಿಡಿಯೋಗಳನ್ನು ಮಾಡಿ ನಿಮಗೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡ್ತೀನಿ ಒಂದು ಒಳ್ಳೆಯ ಸ್ಕೋರ್ ಮಾಡೋದಕ್ಕೆ. ಓಕೆ, ಸೊ ಈಗ ನೆಕ್ಸ್ಟ್ 11th ಪ್ಯಾರಾಗ್ರಾಫನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.